ಹಲೋ ಗಾಯ್ಸ್, ವೆಲ್ಕಮ್ ಟು ಎನ್ ಚಾನಲ್ ವಿತ್ ಇಂಗ್ಲೀಷ್. ಈ ಒಂದು ವಿಡಿಯೋದಲ್ಲಿ ದಿನನಿತ್ಯ ಬಳಸ್ತಕ್ಕಂಥ ಪುಟ್ಟ ಕನ್ನಡ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಕಲಿಯೋದು ಹೇಗೆ ಅಂತಕ್ಕಂಥ ತಿಳಿಸ್ತಾ ಹೋಗ್ತೀನಿ. ಆ ಒಂದು ವಾಕ್ಯಗಳನ್ನ ಸುಮ್ಮನೆ ಕೇಳಬೇಡಿ, ಅದನ್ನು ನೀವು ದಿನನಿತ್ಯ ಜೀವನದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಹೋಗಿ, ಅಪ್ಲೈ ಮಾಡ್ತಾ ಹೋಗಿ, ಆಗ ಇಂಗ್ಲೀಷ್ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಫೋನ್ ರಿಂಗ್ ಆಗುತ್ತಿದೆ. ಫೋನ್ ರಿಂಗ್ ಆಗ್ತಾ ಇತ್ತು ಅಂತ ಹೇಳಲಿಕ್ಕೆ ದ ಫೋನ್ ಈಸ್ ರಿಂಗಿಂಗ್. ದ ಫೋನ್ ಈಸ್ ರಿಂಗಿಂಗ್. ಕಾರು ಹತ್ತಿ. ಗೆಟ್ ಇನ್ ದ ಕಾರ್. ಅವನಿಗೆ ಸ್ವಲ್ಪ ಜ್ವರವಿದೆ. ಸ್ವಲ್ಪ ಜ್ವರ ಐತೆ ಅಂತ ಹೇಳಲಿಕ್ಕೆ ಹಿ ಹ್ಯಾಸ್ ಎ ಮೈಲ್ಡ್ ಫೀವರ್. ನಾನು ನನ್ನ ಬಸ್ ಮಿಸ್ ಆಯಿತು ಅಂತ ಹೇಳಲಿಕ್ಕೆ ಐ ಮಿಸ್ ಮೈ ಬಸ್. ಅವರು ಸಹಕರಿಸಲು ನಿರಾಕರಿಸಿದರು. ಹಿ ರೆಫ್ಯೂಸ್ ಟು ಕೋಆಪರೇಟ್. ಇಲ್ಲಿಂದ ದೂರ ಹೋಗು. ಗೋ ಅವೇ ಫ್ರಮ್ ಹಿಯರ್. ನೀನು ನನಗೆ ಏನನ್ನೂ ಹೇಳಬೇಡ. ನೀನು ನನಗೇನು ಹೇಳಬೇಡಪ್ಪ ಅಂತಿರ್ತೀವಿ. ಯು ಡೋಂಟ್ ಟೆಲ್ ಮಿ ಎನಿಥಿಂಗ್. ಈಗ ಕೇಳಬೇಡ ಅಂತ ಹೇಳಿಕೆ ಡೋಂಟ್ ಆಸ್ಕ್ ನಾವ್. ಅವರು ಈಗಾಗಲೇ ಪ್ರಾರಂಭಿಸಿದ್ದಾರೆ. ದೇ ಹ್ಯಾವ್ ಸ್ಟಾರ್ಟೆಡ್ ಆಲ್ರೆಡಿ ಬಂದುಬಿಡಿದ್ದಾರೆ ಅಂತ ಹೇಳಲಿಕ್ಕೆ ದೇ ಹ್ಯಾವ್ ಸ್ಟಾರ್ಟೆಡ್ ಆಲ್ರೆಡಿ. ಅವನನ್ನು ಕಡಿಮೆ ಅಂದಾಜು ಮಾಡಬೇಡ ನೋಡು ಅಂತಿರ್ತೀವಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ಹಿಮ್. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು? ಇದೆಲ್ಲ ಹೆಂಗೆ ಗೊತ್ತಾಯ್ತಪ್ಪ ಅಂತ ಕೇಳಲಿಕ್ಕೆ ಹೌ ಡಿಡ್ ಯು ನೋ ಆಲ್ ದಿಸ್. ಅವನು ಇಲ್ಲಿ ಕೆಲಸ ಮಾಡುತ್ತಿಲ್ಲ ಅಂತ ಹೇಳಲಿಕ್ಕೆ ಹಿ ಈಸ್ ನಾಟ್ ವರ್ಕಿಂಗ್ ಹಿಯರ್. ನಮಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ವಿ ಡು ನಾಟ್ ನೋ ಕಂಪ್ಲೀಟ್ಲಿ. ನಾನು ನಿಮಗೆ ಎಲ್ಲ ವಿವರಗಳನ್ನು ಹೇಳುತ್ತೇನೆ. ಐ ವಿಲ್ ಟೆಲ್ ಯು ಆಲ್ ದ ಡೀಟೇಲ್ಸ್. ನಿಮ್ಮಿಂದ ಸಾಕಷ್ಟು ಹಣ ತೆಗೆದುಕೊಂಡರು. ದ ಟುಕ್ ಲಾಟ್ ಆಫ್ ಮನಿ ಫ್ರಮ್ ಅಸ್. ಅವರು ಈಗಷ್ಟೇ ಹೋದರು ನೋಡಪ್ಪ ಅಂತ ಹೇಳಿಕೆ ದೇ ಹ್ಯಾವ್ ಗಾನ್ ಜಸ್ಟ್ ನಾವ್. ನಿಮ್ಮ ನಾಯಿ ಏಕೆ ಬೊಗಳುತ್ತಿದೆ? ನಿಮ್ಮ ನಾಯಿ ಯಾಕೆ ಅರಸ್ತಾ ಇದೆ ಅಂತ ಹೇಳಲಿಕ್ಕೆ ವೈ ಯುವರ್ ಡಾಗ್ ಇಸ್ ಬಾರ್ಕಿಂಗ್. ಟೇಬಲ್ ಮುರಿದಿದೆ. ದ ಟೇಬಲ್ ಇಸ್ ಬ್ರೋಕನ್. ಏನನ್ನೂ ಮಾಡಬೇಡ. ಡೋಂಟ್ ಡೂ ಎನಿಥಿಂಗ್. ನನಗೆ ಗಾಯವಾಯಿತು ನನಗೆ ಗಾಯ ಆಯಿತು ಅಂತ ಹೇಳಲಿಕ್ಕೆ ಐ ಗಾಟ್ ಇಂಜ್ಯೂರ್ಡ್. ನಾನು ಬಸ್ಸಿಗಾಗಿ ಕಾಯುತ್ತಿದ್ದೇನೆ. ಐ ಆಮ್ ವೇಟಿಂಗ್ ಫಾರ್ ದ ಬಸ್. ನಾನು ಬಸ್ ಹತ್ತಿದೆ. ಐ ಗಾಟ್ ಆನ್ ದ ಬಸ್. ನಾನು ಬಸ್ಸಿನಿಂದ ಇಳಿದೆ. ಐ ಗಾಟ್ ಆಫ್ ದ ಬಸ್. ಅವಳು ಎಂದಿಗೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಶಿ ನೆವರ್ ಅಂಡರ್ಸ್ಟ್ಯಾಂಡ್ ಮೀ. ಇಂದು ಬೆಳಿಗ್ಗೆ ಮಳೆ ಸುರಿದಿದೆ ಇಂದು ಬೆಳಿಗ್ಗೆ ಮಳೆ ಬಂತು ಅಂತ ಹೇಳಲಿಕ್ಕೆ ಇಟ್ ರೈನ್ಡ್ ದಿಸ್ ಮಾರ್ನಿಂಗ್. ನಾನೀಗ ಬರುತ್ತಿದ್ದೇನೆ. ಐ ಆಮ್ ಕಮ್ಮಿಂಗ್ ನಾವ್. ಈಗ ಪ್ರಾಕ್ಟೀಸ್ ಟೈಮ್. ಈ ಒಂದು ಎಲ್ಲ ಸೆಂಟೆನ್ಸ್ಗಳು ಕೇಳಿದ್ರಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ 2 ಬಾರಿ ಅಥವಾ 3 ಬಾರಿ ರಿಪೀಟ್ ಮಾಡ್ತಾ ವಿಡಿಯೋ ನೋಡ್ತಾ ಹೋಗಿ ಅದನ್ನು ನಿಮ್ಮ ದಿನನಿತ್ಯ ಜೀವನದಲ್ಲಿ ಆ ಒಂದು ವಾಕ್ಯಗಳನ್ನ ಬಳಸಲಿಕ್ಕೆ ಪ್ರಯತ್ನ ಪಡಿ. ಆಗ ಇಂಗ್ಲೀಷ್ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ ಹೊರತು ಇಲ್ಲದೆ ಸುಮ್ಮನೆ ವಿಡಿಯೋ ನೋಡಿದ್ರೆ ಸೈಡ್ ಇಟ್ ಅಂತ ಗೊತ್ತಾಗೋದಿಲ್ಲ, ಬರಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ರೈಟ್. ನಾನು ಕೆಲವೊಂದು ಕನ್ನಡ ವಾಕ್ಯ ಹೇಳ್ತೀನಿ, ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಕ್ಕಂಥ ಕಾಮೆಂಟ್ ಮಾಡಿ. ಓಕೆ. ಕಾರು ಹತ್ತಿ. ಈಗ ಬೇಡ. ಟೇಬಲ್ ಮುರಿದಿದೆ. ಏನನ್ನೂ ಮಾಡಬೇಡ. ನನಗೆ ಗಾಯವಾಯಿತು. ನಾನು ಬಸ್ಸಿನಿಂದ ಇಳಿದೆ. ಈ ಎಲ್ಲ ಕನ್ನಡ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಏನಂತಾರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.